ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಅನದರ್ ನ್ಯೂ ವಿಡಿಯೋಗೆ. ಈ ವಿಡಿಯೋದಲ್ಲಿ ನಾವು ಗಾಡಿ ಎಲ್ಲ ಎತ್ಕೊಂಡು ಹೊರಟಾಗ ಗೊತ್ತಾಗುತ್ತೆ ಬ್ಯಾಂಗ್ಳೂರಲ್ಲಿ ಬೇರೆ ಎಲ್ಲ ಹೋಗೋಕ್ಕಾಗುತ್ತೆ. ಓನ್ಲಿ ಒನ್ ನಂದಿ ಹಿಲ್ಸ್. ಎಷ್ಟ್ಕೋ ಈ ವಿಡಿಯೋದಲ್ಲಿ ನಾವು ನಂದಿ ಹಿಲ್ಸ್ ಹೋಗೋಣ. ನೋಡೋಣ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಜೊತೆಗಿದ್ದು ಇದ್ದಾರೆ ಫ್ರೆಂಡ್ಸು. ಬೆಳಗ್ಗೆ 3 ಗಂಟೆಗೆ ಹೊರಟಿದ್ದೀವಿ. ಕಂಟಿನ್ಯೂ ಮಾಡೋಣ ರೈಟ್. ಚಳಿ ಆಗ್ತದೆ, ಫುಲ್ಲು ಕೋಟ ಕಟ್ಟಬೇಕಲ್ಲ. ಒಂದು ಜಾಗದಲ್ಲಿ ನಿಲ್ಲಿಸಿದ್ದೀವಿ. ಟೀ ಅಂಗಡಿಯಲ್ಲಿ ಟೀ ಕುಡಿಯೋಕ್ಕೆ ಚಳಿ ಆಗ್ತಾಯಿದೆ. ಯಾರು ನೋಡ್ತಿದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು 26. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ವಲ್ಪ ಬೆಳೆಸಿ ಅಕೌಂಟ್ನ. ಇದೇ ಥರ ವೀಡಿಯೋ ಬಿಡೋದಕ್ಕೆ. ಲೆಟ್ಸ್ ಗೋ. ಟೀ ಸಿಕ್ತು. ಇದು ಯಾರು ಗೊತ್ತಾಯ್ತಾ? ಬ್ಲ್ಯಾಕ್ ಆಸ್ಟ್ರಾಯ್ಡ್. ಸಾರಿ ಅವನಿಗೆ ಮುಖ ತೋರಿಸ್ಲಿಕ್ಕೆ ಇಷ್ಟ ಇಲ್ಲ ಅಂತೆ, ಅದಕ್ಕೆ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡಿದ್ದ. ಆದರೂ ಖಂಡಿತಲ್ಲ ಸ್ವಲ್ಪ. ಚಳಿ, ಏನು ಚಳಿ ಅಂದರೆ ಕೈಯೆಲ್ಲ ಹೆಂಗಾಗಿದೆ ಅಂದರೆ ಕಲ್ ಥರ ಆಗಿದೆ. ಬಿಸಿ ಬಿಸಿ. ಮತ್ತೆ ಹೇಗೆ ನಂದಿ ಹಿಲ್ಸ್ ರೈಡ್? ಬೆಸ್ಟ್. ಚಳಿಯಲ್ಲಿ ಆಗ್ತಿಲ್ಲ ಮಾಡಿ. ಏನು ಚಳಿ ಗೈಸ್, ತಡ್ಕೊಳಕ್ಕೆ ಆಗ್ತಿಲ್ಲ. ಮುಖೆಲ್ಲ ಬಾಡಿ ಕೈ ನೋಡಿ. ಮ್ಯಾಗಿ ರೆಡಿ ಆಗ್ತಾ ಇದೆ. ಚಳಿ ಆಗ್ತಿದೆ. ವಿಡಿಯೋದಲ್ಲಿ ಫ್ರಂಟ್ ಕ್ಯಾಮರಾ ಆಗ್ತದೆ. ನಿಂದಾಗುದಿಲ್ಲ. ಫುಲ್ ಹೆಂಗೆ ಸೆಟಪ್ ಮಾಡಿದ್ದಾರೆ ನೋಡಿ, ಮಸ್ತಾಗಿದೆ. ಲೈಟಿಂಗ್ ಇಲ್ಲೇ ಕೂರುವಲ್ಲ. ಹಾಗೆ ಮ್ಯಾಗಿ ಬಂತು. ಮ್ಯಾಗಿ ತಿನ್ನೋ ಸಮಯ. ನಾನು ಆಲ್ರೆಡಿ ಮುಕ್ಕೋತಿದ್ದಾನೆ. ವಿಡಿಯೋ ಮಾಡಬೇಡ ಅಂತ ಹೇಳಿದ್ರೆ ಅವರು ಅನ್ಕಂಫರ್ಟಬಲ್ ಫೀಲ್ ಆಗ್ತದೆ. ಅದಕ್ಕೆ ನಾನು ಹೇಳ್ಬೇಕಾರೆ ಮ್ಯಾಗಿ ತಿಂದು ಹೊಡ.
ಬಿಡ್ತಾ ಇಲ್ಲ, ಗೊತ್ತಿಲ್ಲ ಯಾಕೆ ಅಂತ. ಮಾಡೋಣ ಮುಂದೆ ಹೋಗೋಣ, ಯಾವಾಗ ಬಿಡ್ತಾರ ಅವಾಗ ಹೋಗೋಣ. ಎಷ್ಟೊತ್ತಿಗೆ ಬಿಡ್ತಾರೆ ಗೊತ್ತಿಲ್ಲ ನನಗೆ. ಮಾಡೋ ವಿಡಿಯೋ ಅಣ್ಣ ಎಷ್ಟೊತ್ತಿಗೆ ಓಪನ್ ಮಾಡ್ತಾರೆ? 5:15. ಓಕೆ, 5:15ಗೆ ಓಪನ್ ಮಾಡ್ತಾರಂತೆ. ಆಯ್ತು, 5:15 ಇನ್ನೊಂದು 10 ನಿಮಿಷ ಇದೆ ಅಷ್ಟೇ. 5:15 ಆಯಿತು, ಲೆಟ್ಸ್ ಗೋ. ಆದ್ರೆ ಹೊರಗಡೆ ನುಗ್ಗುದ ಅಂತ. ಗಗನ್ ಬಂದ ಅಲ್ಲಿ ನಂದು ಸಿಗರೇಟ್ ಆದ್ವಿ. ಫೈನಲಿ ಗೈಸ್ ಹೋಗುವ. ಓ ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿ ಇಷ್ಟು ಜನ ಇರ್ತಾರೆ ಮಾರೆ. ಹಾಂ, ಆದ್ರೂ ಚೆನ್ನಾಗಿದೆ. ನಮ್ಮ ಟೈಮಿಂಗ್ ಕರೆಕ್ಟ್ ಆಯ್ತಲ್ಲ, ಒಳ್ಳೆ ಟೈಮಿಂಗ್ ಸರಿಯಾಗಿ ಬಂದಿದ್ದೀವಿ. ಇವಾಗ ಚಳಿ ಸ್ಟಾರ್ಟ್ ಆಯಿತು, ಮತ್ತೆ ಕೆಲವೊಂದು ಚಳಿ ಇರಲಿಲ್ಲ, ಮತ್ತೆ ಮೇಲೆ ಚಳಿ ಸ್ಟಾರ್ಟ್ ಆಯ್ತು. ಜಾಸ್ತಿ ಮಾತಾಡೋಕ್ಕೂ ಆಗ್ತಾ ಇಲ್ಲ. ಹಾಂ, ಮೆಟ್ಲತ್ತ ಸ್ಟಾರ್ಟ್ ಮಾಡೋದು ಗೊತ್ತಿಲ್ಲ ಎಷ್ಟಿರೋದಂತ. ಹಾಂ, ಯಾಕೋ ಸ್ಟಾಪ್ ಮಾಡ್ತಿದ್ದಾರೆ. ಟಿಕೆಟ್ಸ್ ಇಂಥ ಅವಸ್ಥೆ ಮಾಡೋದು ಕಡ್ಲೆ ಉತ್ಸಾಹ. ಟಿಕೆಟ್ ನೀ ತೆಗೆದಿಲ್ಲ ಬಾ, ಪರವಾಗಿಲ್ಲ. ಎಲ್ಲಿಂದ ಹೋಗ್ಲಿಕ್ಕೆ ಗೊತ್ತಿಲ್ಲ. ಹಾಂ, ಎಂತ ಇದೇ ಆಗಿರ್ಬೇಕು, ನಂಗೆ ಗೊತ್ತಿಲ್ಲ. ಅದು ಬಾಗಿಲು ನಂಗೂ ಹಂಗೆ ಅನಿಸ್ತುಂಟು. ಇಲ್ಲಿಂದ ಹೋಗುದು ನಂಗೆ ಗೊತ್ತಿಲ್ಲ. ಇವ್ರು ಹೋಗ್ತಿದ್ದಾರಲ್ಲ, ಹಂಗೆ ಹೋಗುದು ಅಷ್ಟೇ. ಕತ್ತಲೆ ಅಣ್ಣ, ಇದೆ ಅಲ್ವ ನನ್ನ ರೂಟು? ಅಣ್ಣ ಇದೆ ಅಲ್ವಾ? ಹಾಂ, ಹಾಗೆ ಹಾಂ, ಟಿಕೆಟ್ ಮುಖ ಕಾಣ್ತಿಲ್ಲ. ಬ್ಲ್ಯಾಕ್ ಏನು ಕಾಣಿಸ್ತಿಲ್ಲ, ಸಾರಿ. ಇಲ್ಲಿ ಲೈಟ್ ಹಾಕೋರು ಯಾರಿಲ್ಲ, ಈ ಮುಖಕ್ಕೆ ಲೈಟ್ ಹಾಕಿ. ಮುಖಕ್ಕೆ ಲೈಟ್ ಹಾಕೋರು
ಅಲ್ಲೊಂದು ಹೋಯ್ತು ನಕ್ಷತ್ರ ಗಗನ್ ಎಂತದ್ದು ಬಿತ್ತು ಸಾವು ಆಕಾಶದಿಂದ ಹಾರಿಕೊಂಡು ಹೋಯ್ತು ಈ ಕಡೆ ಕೆಂಪು ರೆಡ್ ಕಲರ್ ವಾವ್ ಇಲ್ಲಿಯಾ ಇಲ್ಲಿಯಾ ಸತ್ಯ ನನ್ನ ಮೇಲೆ ಆಗೋದು ಅಲ್ಲಿ ಜನ ಇದ್ದಾರ ನಾವು ಸ್ವಲ್ಪ ಮಾಡ್ತಾರೆ ಚೆನ್ನಾಗಿದೆ ಮಸ್ತ್ ಸಿಕ್ಕಿದೆ ಸುಸ್ತಾಯ್ತಿದೆ ಶಿವನ ಕೊಲ್ಬೇಕು ಕೋಲ್ಡಿಗೆ ಶೀತ ಆಗಿದೆ ಕೋಲ್ಡಿಗೆ ಶೀತ ಆಗಿದೆ ನಾನು ನೋಡ್ಲಿಲ್ಲ ನಾನು ಎಲ್ಲಿಲ್ಲ ಕೀರ್ತನೆಗೆ ಹಾ ಇವಾಗ ಸುಸ್ತಾಗ್ತಿದೆ ಇಷ್ಟ ಹತ್ತಿರ ಇದ್ದಲ್ಲ ನಾನೇ ರಿಕ್ವೆಸ್ಟ್ ಫಾಲೋ ಮಾಡಿದ್ದು ಮಾತು ಕಮ್ಮಿ ಮಾಡಿದ್ದು ಹೌದಿಲ್ಲ ಮಾತು ಕಮ್ಮಿ ಮಾಡಿ ಜಾಸ್ತಿ ಮಾಡಿ ಆಗೋದಿಲ್ಲ ಕಮ್ಮಿ ಮಾಡಿದ್ದು ಹೌದು ಯಾರು ಹೊಡಿತಾರೆ ನಾನು ಹೊಡಿತೀನಿ ಹಾಂ ಎಂತ ಬೆಟ್ಟವ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಗೊತ್ತಾಗುತ್ತೆ ಚೆನ್ನಾಗಿದೆ ಸುಸ್ತಾಯಿತು ಬೆಳಗ್ಗೆ ಇದುವರೆಗೂ ಈ ಥರ ವಾಕಿಂಗ್ ಮಾಡಿರಲಿಲ್ಲ ಫೈನಲಿ ಆಲ್ಮೋಸ್ಟ್ ಐಟಿಗೆ ಬಂದೆ ಸುಸ್ತಾಗಿದೆ ಸುಮ್ಮನೆ ಓಡ್ಕೊಂಬಂದು ಸುಸ್ ಮಾಡಿಕೊಂಡೆ ಇಲ್ಲಂದಿದ್ರೆ ಚೆನ್ನಾಗಿರ್ತಿತ್ತು ಕುರುವ ಸುಸ್ತಾಯ್ತು ಸುಸ್ತಾಗಿ ಸತ್ತೋಗಿದೆ ಓಡ್ತಾರೆ ನಂದಿ ಹಿಲ್ಸ್ ಕುಡಿಯಲಿದ್ದೀನಿ ಈಗ ಇನ್ನೂ ಸ್ವಲ್ಪ ಹೋಗ್ಲಿಕ್ಕೆ ಮುಂದೆ ಹೋಗುವ ಚೆನ್ನಾಗಿದೆ ಫ್ರೆಂಡ್ಸ್ ಬನ್ನಿ ಎಲ್ಲರೂ ಆದರೆ ಓಡ್ಕೊಂಡು ಬರಬೇಡಿ ಆರಾಮಾಗಿ ಬರಬೇಕು ಗೇಟ್ ಬಿಟ್ಟ ತಕ್ಷಣ ಓಡ್ಲಿಕ್ಕೆ ಹೋಗ್ಬಿಡಿ ಸತ್ತೈತೀರ ಓಡಿ ಅಲ್ಲಿ ಉಸಿರಲ್ಲಿ ಕೊಲ್ತಿದ್ದಾನೆ ದೇವರ ಒಂದು ಕಡೆಯಿಂದ ತಂಪು ಗಾಳಿ ಇನ್ನೊಂದು ಕಡೆಯಿಂದ ಚಳಿ ಸುಸ್ತು ಎಲ್ಲ ಒಟ್ಟಿಗೆ ಸೇರಿ ಜೀವ ಹಿಂಡುತ್ತಾ ಇದೆ ಉಸಿರುಗಡ್ದಂಗೆ ಆಗ್ತಿದೆ ಕೈಯೆಲ್ಲ ಕಟ ಆಗಿದೆ ಕೈ ಗಾಡಿ ಓಡಿಸಿ ಹಿಂಗಾಗಿದೆ ನೋಡಿ ನೆಮ್ಮದಿಯಲ್ಲಿ ಕೂತ್ಕೊಂಡು ಸನ್ರೈಸ್ ನೋಡಬೇಕು ಇಷ್ಟು ಕಷ್ಟ ಬರ್ತಿದೆ ಕಷ್ಟ ಇಲ್ಲ ನಾವೇ ಬೇಕು ಅಂತ ಮಾಡ್ಕೊಂಡಿದ್ದು ಕಷ್ಟ ಟ್ರಕ್ಕಿಂಗ್ ರೋಡ ಮಾಡಿದ್ದಲ್ಲ ಟ್ರಕ್ಕಿಂಗ್ ಕೂಡ ಮಾಡ್ತಾರೆ ಅಲ್ವಾ ಫುಲ್ ಗ್ರೀನ್ ಆಗಿದೆ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಬರೀ ರೋಡಿಗೆ ಅಂತ ಬೆಳಗ್ಗೆ ನೋಡುವ
ರೋಡ್ ಇದೆ, ರೋಡ್ ಇದೆ. ಬಾ 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 ಏ ಬಾರ, ಇಂಥದ್ದೆಲ್ಲ ಅಡ್ವೆಂಚರ್ ಮಾಡಬೇಕು. ಶಿವ ಶಾಕ್ ಆಗಬೇಕು. ಓಡ್ರಿ ಅಣ್ಣ, ಇದೆ ಬಡ 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 ಬಡಿತಾ ಇದೆ. ಇವನ್ನ ಹಿಡಿಯೋದಕ್ಕೋಸ್ಕರ ಅದ್ಯಾವುದೋ ಶಾರ್ಟ್ ಕಟ್ ತಗೊಂಡು ಗೊತ್ತಿಲ್ಲ ಎಲ್ಲಿ ಹೋಗ್ಲಿಕ್ಕೆ. ವಾಶ್ರೂಮ್ ಅಲ್ಲ, ಇನ್ನೂ ಮೇಲೆ ಹೋಗ್ಲಿಕ್ಕೆ ಉಂಟಂತ. ಹೋಗು ಹೋಗು, ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಹೋಗು ಹೋಗು, ಬೇಗ ಹೋಗು ಮಾರೆ. ಅದಲ್ಲ, ಅಲ್ಲಿ ನೋಡು ಕೆಂಪು. ಏ ಹೌದ್ಯಾ, ಸನ್ರೈಸ್ ಆಯ್ತು. ಆಯ್ತು ಮಾರೆ, ಸನ್ರೈಸ್ ಆಯ್ತಾ? ಏ ನಾವು ಲೇಟ್ ಆದ್ವಿ, ಹತ್ಲಿಕ್ಕೆ ಆಗೋದಿಲ್ಲ. ಸನ್ರೈಸ್ ಆಗ್ತಾಯಿದೆ ಫ್ರೆಂಡ್ಸ್. ನಂದು ಹೊರದು ಸನ್ರೈಸ್ ನೋಡೋದು ಎಲ್ಲಿದ್ದು ಗೊತ್ತಿಲ್ಲ ನಮಗೆ. ಅಂದರೆ ಇಲ್ಲಿ ನೋಡಿ ಬರ್ತಾ ಉಂಟು, ಇಲ್ಲೇ ಇರಬೇಕಷ್ಟೆ. ಹಾಂ ಹಾಂ, ಆ ಕಡೆ ಹೋಗ್ಲಿಕ್ಕೆ ಇರ್ಬೇಕು ಇನ್ನೂ ಕೂಡ, ಗೊತ್ತಿಲ್ಲ. ಶಿವನ ಕತೆ ಗೊತ್ತಿಲ್ಲ. ಹಾಂ, ಎಲ್ಲಿ? ಬರ್ತೇನೆ. ಓಹ್, ಸನ್ರೈಸ್ ಆಗ್ತಾಯಿದೆ ಬ್ಯಾಂಗ್ಳೂರಲ್ಲಿ ಇವತ್ತಿದ್ದು. ಓ, ಅಲ್ಲಿ ಕೆಳಗಡೆ ಹೋಗಬೇಕು. ಅದಕ್ಕೆ ಲೆಟ್ಸ್ ಗೋ, ಕೆಳಗಡೆ ಹೋಗಿ. ಸುಸ್ತಾಯ್ತು, ಅಷ್ಟು ಹತ್ತಿಕೊಂಡು ಬಂದು ಇವಾಗ ಮತ್ತೆ ಕೆಳಗೆ ಎಂತ ಹೋಗುದು ಅಂತ ಅನಿಸ್ತುಂಟು ಅಷ್ಟೇ. ಹಾಪಾ, ನೋಡ್ತೀರಾ? ನೋಡಿ ಬರ್ತಿದೆ ಅಷ್ಟೇ. ಸನ್ರೈಸ್ ಸಖತ್ತಾಗಿದೆ ಮಾತ್ರ. ಹಾಂ, ಸನ್ರೈಸ್ ಸಖತ್ತಾಗಿದೆ. ಇವರಿಬ್ರು ಎಲ್ಲೋದ್ರು ಗೊತ್ತಿಲ್ಲ, ಇವಾಗ ಹಾಲಿದ್ದಾರೆ. ಓಹ್, ಆ ಪಾರ್ಕ್ ಒಳಗಡೆ ಹೆಂಗೆ ಹೋಗಿದ್ದಾರೆ ಅವರು. ನಾವ್ ಹೆಂಗೆ ಹೋಗೋಣ? ಆಗಲ್ಲ. ಜಸ್ಟ್ ಸಿ ಸನ್ರೈಸ್ ಬಸ್ ಅಷ್ಟೇ. ಇದು ಸಾಕು ಅನಿಸುತ್ತೆ. ಸನ್ರೈಸ್ ಅಲ್ಲಿ ಹೆಲ್ಮೆಟ್ ಸರಿ ಮಾಡ್ತಿದ್ದಾರೆ ಈಗ. ನಂದಿ ಹಿಲ್ಸ್ ಇಷ್ಟೇನಾ? ಅಲ್ಲ, ಇನ್ನು ಮುಂದೆ ಆ ಕಡೆ ಹೋಗ್ಲಿಕ್ಕೆ ಆಗ್ತದ ಗೊತ್ತಿಲ್ಲ. ಹಾಂ ಹಾಂ, ಅದೇ ಇಲ್ಲಿ ಕೂತ್ಕೊಳ್ಳು ಅಂತ ಮೇಲೆ ಟೈಮ್ ಆಯ್ತು. ಅದು ಇಲ್ಲಿ ಕೂತ್ಕೊಳ್ಳು ಅಂತ ಬೆಸ್ಟ್ ಪ್ಲೇಸ್. ಓಕೆ, ಬ್ಯಾಂಗ್ಳೂರಲ್ಲಿ ಸನ್ರೈಸ್ ನೋಡಲಿಕ್ಕೆ ನಂದಿ ಹಿಲ್ಸ್ವರೆಗೆ ಬಂದಾಯಿತು. ಒಂದು ಫ್ಲೈಟ್ ಕೂಡ ನೋಡುವಂಥ ಭಾಗ್ಯ ಸಿಕ್ಕಿತ್ತು ಸನ್ಸೆಟ್ ಜೊತೆಗೆ. ಸನ್ಸೆಟ್ ಆಗ್ತಿದೆ. ಟೈಮ್ ಲ್ಯಾಪ್ಸ್ ಸೆಟ್ ಮಾಡೋದು. ಸನ್ಸೆಟ್ ಎಂಜಾಯ್ ಮಾಡುವ, ನೀವು ಕೂಡ ಎಂಜಾಯ್ ಮಾಡಿ. ಓಕೆ, ನೀವು ಕೂಡ ಬನ್ನಿ ಬ್ಯಾಂಗ್ಳೂರಿನ ಫಸ್ಟ್ ಸನ್ರೈಸ್ ನೋಡಲಿಕ್ಕೆ. ಸನ್ರೈಸ್ ಆಗ್ತಾಯಿದೆ. ಅದೊಂದು ಬೆಟ್ಟ ಜ್ವಾಲಾಮುಖಿ ಥರ ಕಾಣ್ತಾ ಉಂಟು. ಆ ಮುದ್ದಿದ್ದು ಇದ್ದಿದ್ದು ಈ ಬೆಟ್ಟ ವಾವ್, ಸೈಕಾಗಿದೆ ಮಾತ್ರ.
ಓಕೆ, ಸನ್ರೈಸ್ ಕಂಪ್ಲೀಟೆಡ್. ಕಾಣಿಸ್ತಿದ್ಯಾ? ನಂದಿ ಹಿಲ್ಸಲ್ಲಿ ಜನ ನೋಡಿ. ಓಕೆ, ಅಲ್ಲಿಂದ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವಂತ ಬಂದೆ. ನಂದಿ ಹಿಲ್ಸು ಇದೆಲ್ಲ ನಾನು ನೋಡಿರಲಿಲ್ಲ, ಚೆನ್ನಾಗಿದೆ ಪ್ಲೇಸು. ಅಲ್ಲೆಲ್ಲ ನೋಡಿದ್ವಲ್ಲ ಆ ಕಡೆ ಸನ್ರೈಸ್. ನಂದಿ ಹಿಲ್ಸಿಗೆ ಎಂತ ಸನ್ರೈಸ್ ನೋಡಲಿಕ್ಕೆ ಬಂದರೆ ಇದೆಲ್ಲ ಮಿಸ್ ಮಾಡ್ಕೊತೀರ. ಇದನ್ನು ಮಿಸ್ ಮಾಡ್ಕೊಬಾರ್ದು. ಇದರೊಳಗಡೆ ಎಲ್ಲ ಸುತ್ತಬೇಕು. ಊರಿಗೆ ಹೋದಂಗೆ ಅನಿಸ್ತದೆ ಸ್ವಲ್ಪ ಲೈಟಾಗಿ. ಅಟ್ಲೀಸ್ಟ್ ಬ್ಯಾಂಗ್ಳೂರು ಹಾರ್ನ್ ಸೌಂಡು, ಆ ಸೌಂಡು ಈ ಸೌಂಡು, ಅದು ಇದು ಧೂಳು ಗಲಾಟೆ ಕೇಳಿ ಕೇಳಿ ಸಾಕಾಗಿದೆ. ನೋಡಿ ನೋಡಿ ಸಾಕಾಗಿದೆ. ಸ್ವಲ್ಪ ಇವಾಗ ಪೀಸ್ಫುಲ್ ಆಗ್ತಾಯಿದೆ, ನೆಮ್ಮದಿ ಆಗ್ತಾಯಿದೆ, ಖುಷಿ ಆಗ್ತಿದೆ. ಇದರೊಳಗಡೆ ಹೋಗೋಣ. ಕಾಡು ಥರ ಇದೆ ಸ್ವಲ್ಪ. ಅವ ಹಾಗೆ ಆದ್ರೆ ಇವ ಹೀಗೆ ಎಂತ ಮಾಡೋದು. ನಾನು ಮಧ್ಯದಲ್ಲಿ ಸಿಗಾಕೊಂಡು ಸಾಯೋದು. ಇಬ್ಬರನ್ನು ಮೇಂಟೈನ್ ಮಾಡಲಿಕ್ಕಾಗದೆ. ಅವನಿಗಾಗೋದು ಇವನಿಗಾಗೋದಿಲ್ಲ, ಇವನಿಗಾಗೋದು ಅವನಿಗಾಗೋದಿಲ್ಲ. ಹೌದೌದು, ಇಲ್ಲೇ ಅಲ್ಲ ಅವಾಗಲೂ ನಡ್ಕೊಂಡು ಬಂದಿದ್ದು. ಆ ಕಡೆ ಆಗಿದೆ, ಅಲ್ಲಿ ಮೇಲೆ ಹೋಗ್ಬೇಕಾಗಿರೋದು ನಾವು. ಗೊತ್ತುಂಟಾ ನಿಂಗೆ? ಹಾಂ, ಇವಾಗ ಹೇಗೆ ಉಂಟು ನೋಡಿ ಇಲ್ಲಿ ಫುಲ್. ಇನ್ನೊಂದು ಡಿಸ್ಕವರ್ ಆಗಿದೆ. ಆಗಲ್ಲ ಈ ಕಡೆ ಸೈಡ್ ಹೋಗಿದ್ವಿ, ಗೊತ್ತಿರಲಿಲ್ಲ. ಈ ಕಡೆ ಸೈಡ್ ಬರ್ತಿದ್ರೆ ಇನ್ನೂ ಚೆನ್ನಾಗಿರೋ ವ್ಯೂ ಪಾಯಿಂಟ್ ಸಿಕ್ತಿತ್ತೇನೋ. ನಾವು ಆವಾಗಲೇ ಈ ಕಡೆ ಬರಬೇಕಿತ್ತಾ? ಹಿಂಗಿದೆ ಈ ಕಡೆ. ಅಯ್ಯೋ, ಆ ಕಡೆ ಹತ್ರ ಕಾಣಿಸ್ತಿದೆ ಗೊತ್ತಿಲ್ಲ. ಅಯ್ಯೋ, ಏನಿದು? ಏನಿದು? ಓಹ್, ಸಖತ್ತಾಗಿದೆ ಫ್ರೆಂಡ್ಸ್, ಸಖತ್. ಸ್ವರ್ಗಕ್ಕೆ ಬಂದಾಗ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳೋದು ಇದಕ್ಕೆ ಅನಿಸುತ್ತೆ. ಅದರ ಮಧ್ಯದಲ್ಲಿ ಹೀಟ್ ಪ್ಲೇರ್ ಆಗಿದೆ. ವಿಡಿಯೋ ಮಾಡಲಾ? ಓಕೆ, ಸ್ವಲ್ಪ ಒಂದು ವಿಡಿಯೋಗ್ರಾಫಿ ಎಲ್ಲ ಮಾಡಿದ್ವಿ. ಹಂಗೆ ಜೊತೆ ಟುಟ್ಟು ಬಂತು. ಟುಟ್ಟು ಕಾಣಿಸ್ತಿದ್ಯಾ? ಟುಟ್ಟು ಹೋಯ್ತು ಆ ಕಡೆ. ಮಸ್ತ್ ಸನ್ಸೆಟ್ ಮಾತ್ರ. ವ್ಯೂ ಕೂಡ ಸೂಪರ್ ಆಗಿದೆ. ಏನು ಹೇಳಬೇಕು ಅಂತ ಗೊತ್ತಿಲ್ಲ ಇದಕ್ಕೆ. ಗಾಳಿ. ಬ್ಯಾಂಗ್ಳೂರು ಇಂಥ ಪ್ಲೇಸ್ ಇದೆ ಅಂತ ಗೊತ್ತಿರಲಿಲ್ಲ. ಬಟ್ ಗೊತ್ತಿತ್ತು, ಈ ಥರ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಥ್ಯಾಂಕ್ಸ್ ಫಾರ್ ಶಿವ. ಓಕೆ, ನಾವು ಮುಂದೆ ಹೋಗುವ. ಕೂಡ ಏನೇನು ನೋಡ್ಲಿಕ್ಕೆ ಉಂಟೋ ಗೊತ್ತಿಲ್ಲ. ಲೆಟ್ಸ್ ಗೋ. ಇಳ್ಕೊಂಡು ಹೋಗೋದು ಕೆಳಗಡೆ. ಶಿವ, ನಾವು ಆ್ಯಕ್ಚುಲಿ ಮಿಸ್ ಮಾಡಿದ್ವಿ. ಈ ಕಡೆ ಬರಬೇಕಿತ್ತು. ಹೌದು, ನೆಕ್ಸ್ಟ್ ಟೈಮ್ ಸರಿಯಾಗಿ ಬರುವ. ನೆಕ್ಸ್ಟ್ ಟೈಮ್ ಈ ಕಡೆಗೇನೆ. ಏ ಶಿವ, ಕ್ಲೌಡು. ಗಾಳಿ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಗಾಳಿ ಫುಲ್ಲು. ನಾವು ಈ ಪ್ಲೇಸ್ ಮಿಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ಈ ಕಡೆ ಬರಬೇಕು. ಇಂದಳ ಇದು. ಕಸಮ್ ಮಸ್ತಿಗಿದೆ. ಹುಚ್ಚಾಗ್ಬಿಟ್ಟೆ ನಾನು. ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ಬೆಳಗ್ಗೆ ಈ ಕಡೆ ಬರಬೇಕಿತ್ತು. ಬೆಳಗ್ಗೆ ಸಿಕ್ತಿತ್ತಾ? ಈ ಪ್ಲೇಸ್ ಮಸ್ತಿತ್ತು. ವ್ಯೂ ಪಾಯಿಂಟ್ ಇಲ್ಲಿ ಲೂಪ್ಸ್ ಹಾಕ್ತಿದ್ರೆ ಮಸ್ತ್ ಇರ್ತಿತ್ತು. ನೆಕ್ಸ್ಟ್ ಟೈಮ್ ಇದೆ ಪಕ್ಕ. ಸೂರ್ಯ ಮಾತ್ರ ಇಲ್ಲಿಗೆ ಬಂದ, ಬಟ್
ಪ್ಲೇಸ್ ಅಂತೂ ಸಖತ್ ಹೈವಾಗಿದೆ ಮಾತ್ರ ಪ್ಲೇಸ್. ಎಷ್ಟು ಆಳ ಇದೆ ಗೊತ್ತಿಲ್ಲ. ಒಂದೊಂದು ಮರಗಳು, ನೀಲಗಿರಿ ಮರ. ನಡೆದು ಸುಸ್ತಾಗ್ತಿತ್ತು, ಬಟ್ ಇವಾಗ ನಡೆದ್ರು ಸುಸ್ತಾಗ್ತಿಲ್ಲ ಅಷ್ಟು. ನಮ್ಮ ಗ್ಯಾಂಗಲ್ಲಿ ಒಬ್ಬ ನೆಟ್ವರ್ಕ್ ಇಲ್ಲ ಅಂತ ಎಲ್ಲ ಕೂತ್ಕೊಂಡ್ಬಿಟ್ಟಿದ್ದಾನೆ, ಗೊತ್ತಿಲ್ಲ ಅವನು ಎಲ್ಲಿದ್ದಾನೆ ಅಂತ. ಇವಾಗ ಸುಸ್ತಾಗ್ತಿದೆ, ಹತ್ತುತ್ತಾ ಇದ್ದೀನಿ. ಗಾಳಿ ನೋಡಿ ಹೆಂಗೆ ಗಾಳಿ ಬೀಸ್ತಾಯಿದೆ, ಸೌಂಡ್ ನೋಡಿ. ಅಮೇಝಿಂಗ್. ನಂದಿ ಹಿಲ್ಸಿಗೆ ಬಂದರೆ ಬರೀ ಸನ್ರೈಸ್ ನೋಡಬಾರ್ದು, ಪೂರ್ತಿ ಬೆಟ್ಟ ಸುತ್ತಬೇಕು. ಅವಾಗಲೇ ಅದ್ರ ವ್ಯಾಲ್ಯೂ ಗೊತ್ತಾಗೋದು. ಚೆನ್ನಾಗಿದೆ. ವರ್ತು ಸಿಗ್ಬೇಕಂದ್ರೆ ಬೆಟ್ಟ ಸುತ್ತಬೇಕು, ನಂದಿ ಬೆಟ್ಟ ಸುತ್ತಬೇಕು. ಶಿವ, ಅದು ಬೆಸ್ಟ್ ಪ್ಲೇಸ್ ಅಲ್ವಾ ಸನ್ರೈಸ್ ನೋಡೋಕ್ಕೆ? ಓಕೆ, ಇಲ್ಲೇನೋ ಇದೆ ನೋಡಬೇಕು, ಆಳ ಇದೆ ತುಂಬ. ಎಲ್ಲ ದಾರಿ ಇದೆ, ಅಲ್ಲಿ ಹೋಗೋಣ ಕೆಳಗಡೆವರೆಗೂ. ನಡಿ, ದಾರಿ ಇದೆ, ಬಾ. ಏನಿದು ವಿಷಯ? ಕಾಣಿಸ್ತೈತಾ ಏನಂತ ನನಗೂ ಗೊತ್ತಿಲ್ಲ. ಏನೋ ಕೆರೆ ಅಂತೆ. ಬನ್ನಿ ಒಳಗಡೆವರೆಗೆ ಹೋಗಿ ಬರೋಣ. ಹೋಗ್ಬೋದು ಅನ್ಸುತ್ತೆ ಒಳಗಡೆ. ಶಿವ ಬರ್ತೀಯಲ್ವ? ಸಖತ್ತಾಗಿದೆ ಇಲ್ಲಿಲಿಕ್ಕೆ. ನೀರಿದೆಯಲ್ಲೋ ಗೊತ್ತಿಲ್ಲ, ನೋಡ್ಬಿಟ್ಟು ಬರೋಣ. ಓ, ದೇವಸ್ಥಾನ ಏನೋ ಇದೆ ಗುರು. ದೇವಸ್ಥಾನ ಥರ ಏನೋ ಶೋ ಬೇರೆ ಹಾಕಿದ್ದೀನಿ. ನೀರು ಸ್ವಲ್ಪ ಇದೆ, ಎಲ್ಲ ಬತ್ತೋಗ್ಬಿಟ್ಟಿದೆ. ಏನಿದು? ದೇವರಾಗಿದ್ದರೆ ನಾನು ಸಾರಿ, ಚಪ್ಪಲ್ ಹಾಕೊಂಬಂದಿದ್ದೀನಿ. ಓ ಸಾರಿ, ಶಿವಲಿಂಗ ಇದೆ. ಶಿಟ್, ಚಪ್ಪಲ್ ತೆಗೆದು ಬರ್ಬೇಕು ಅನ್ಸುತ್ತೆ. ಇಲ್ಲ, ಶಿವಲಿಂಗ ಉಂಟೊಂದು. ನಂದು ಹೋಗಿ ಆಯಿತು, ಬಂದಾಯ್ತು, ಇನ್ನೆಂತ. ನೀವು ಹೋಗಿ ಬಾ. ಸಖತ್ತಾಗಿದೆ ಪ್ಲೇಸ್. ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋದರೆ ಎಂಥದ್ದೆಲ್ಲ ಆಗ್ತುಂಟು. ಏನು ನೋಡಿದ್ರು ಕೂಡ ಇದು ನೋಡಿದ್ರೆ ಸೈಕಾಗಿದೆ. ಇದಕ್ಕೆ ಬಂದಿದ್ದು ಮಸ್ತ್ ಎಂಜಾಯ್ ಮಾಡ್ತಿದ್ದೀನಿ. ವೀಡಿಯೋ ಮಾಡೋದು ಮರ್ತೋಗ್ತಿದ್ದೀನಿ, ಎಂಜಾಯ್ ಮಾಡೋದು ಇದರಲ್ಲಿ ಬರದಲ್ಲಿ. ಚಾರ್ಜ್ ಬೇಳೆ ಖಾಲಿ ಐತಿ, ಪವರ್ ಬ್ಯಾಂಕ್ ಚಾರ್ಜ್ ಇಡಬೇಕು. ಜಾರ್ತದ ಇಲ್ಲ, ಅವನ ಜೊತೆ ಉಂಟು. ಬೆಳಗ್ಗೆ ಉಂಟು. ನಂದು ಚಾರ್ಜ್ ಖಾಲಿ, ಒಂದು ನನಗೆ ಒಂದು ನಿಂಗೆ. ಅದರಲ್ಲಿ ಒಂದೇ ಕೇಬಲ್ ಇರೋದು, ಕೇಬಲ್ ಒಂದೇ ಇರೋದು ನನಗೆ ಬೇಕು. ನಾನು ಇರ್ತೇನೆ ಈಗ. ಹಾಂ, ನಂದು 20 ಉಂಟು ಅಷ್ಟೇ. ಓಡಬೇಡ ಮಾರೆ. ಇಲ್ಲೊಂದು ದೇವಸ್ಥಾನ ಇದೆ, ನಂದಿ ಭಗವಾನ್ ನಂದಿದು ದೇವಸ್ಥಾನ ಇದೆ. ಎಲ್ಲಿ ಕೂಡ ಫೋಟೋ ತೆಗೆದು ಬಿಡೋದಿಲ್ಲ.
ಮನೆ ಎಲ್ಲರನ್ನು ಕರೆಯಲಿಲ್ಲ ನಾನು, ಅವಳನ್ನು ಒಬ್ಬನನ್ನು ಕರ್ತದೆ. ನೀನೆಂತ ನೀ ಯಾರು? ಅಲ್ಲಿ ಮರಿಗಳುಂಟ್ಯಾ 5 ಹತ್ರ? ಅದೆಂತದ ಮಗು ಇದ್ದಿದ್ದು ಬಾಟಲ್ ತಗೊಂಡು ಕುಳಿತುಂಟು. ಹೌದ್ಯಾ? ನಾನು ಹಾಗೆ ಎಲ್ಲ ಕ್ಲೋಸ್ ಮಾಡಿ ಮನೆಗೆ ಹೊರಡ್ತಿದ್ದೆ. ಆ ಟೈಮಲ್ಲಿ ಒಂದು ಸ್ವರ್ಗದ ದಾರಿ ಕಂಡಿತು ನಮಗೆ. ಹೇಗಿದೆ ಅಂದರೆ, ದೇವರೇ, ಇಷ್ಟು ಚಂದದ ಜಾಗನ ನಾನು ಮಿಸ್ ಮಾಡಿಕೊಳ್ತಿದ್ದೆ ಗೊತ್ತುಂಟ. ಇವಾಗ ಪ್ಯಾರಡೈಸ್, ಪಕ್ಷಿಗಳು ಕೂಗಾಡ್ತಾ ಇದ್ದಾವೆ, ಮಸ್ತಾಗಿದೆ. ಶಿವ, ಸ್ವಲ್ಪ ನಾ ಮುಂದೆ ಹೋಗ್ತಾನೆ. ವಾ, ಹೇಗುಂಟು ಇಲ್ಲಿ ಈ ಥರ ಉಂಟು ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ವಾ, ಸಕ್ಕತ್ತಾಗಿದೆ. ಮಸ್ತಿದೆ. ಇನ್ನೆಂತ ಬೇಕು ನಮಗೆ? ಬ್ಯಾಂಗ್ಳೂರಲ್ಲಿ ಈ ಥರ ಪ್ಲೇಸ್ ಇದೆ ಅಂತಂದರೆ ಯಾರು ನಂಬ್ತೀರಾ? ನೋಡಿ, ಇನ್ನೆಂತ ಬೇಕು? ಅಷ್ಟೇ, ಇಲ್ಲಿಂದ ಇನ್ನು ಮೇಲೆ ಅಷ್ಟೇ. ಇಲ್ಲಿ ಕ್ಲೋಸ್ ದಾರಿ ಅಷ್ಟೇ, ಡೆಡ್ ಎಂಡ್. ಮಸ್ತ್ ಇದೆ ಮಾರೆ. ಸಾರಿ, ಗಂಟು ಮುಟ್ಟೆ ಅದಕ್ಕಿಂತ ಚಂದ ಉಂಟಿಯಾ? ಮಸ್ತ್ ಉಂಟು. ಹಾಂ, ಮತ್ತೆ ಹಾಕೋ ಬಾ. ಆ ಕಡೆ ಮೇಲೆ ಹತ್ತದ, ಸ್ವಲ್ಪ ಮೇಲೆ ಮೆಟ್ಲಿತ್ತ. ಹಾಂ, ಅಲ್ಲಿಂದಲೇ ಅದು ಕನೆಕ್ಟ್ ಆಗೋದಿಲ್ಲ. ಇಲ್ಲ, ಇದು ಎಷ್ಟು ಕಿಲೋಮೀಟರ್ ನಡ್ತೀನಿ ಅಂತ ನನಗೆ ಇದು ಕೌಂಟ್ ಆಗ್ತದೆ. ಒಂದು 10 ಆಗಿರ್ಬೋದು. ವರ್ತ್ ಉಂಟ ಬಂದಿದ್ದಕ್ಕೆ. ಎಷ್ಟು ಮಿಸ್ ಮಾಡ್ಕೊತಿದ್ದೀನಿ ಅಂದರೆ ಇದೆಲ್ಲ ನಾನು ಊರಲ್ಲಿಲ್ಲದೆ. ಬೆಂಗಳೂರಿಂದ ಸೀದಾ ಇಲ್ಲಿ ಬರ್ಬೋದು ಅಂತ ಹೇಳೋಕ್ಕಾಗಲ್ಲ. ಒಬ್ಬನೇ ಬರ್ಲಿಕ್ಕೆ ಚಂದ ಆಗೋದಿಲ್ಲ, ಯಾರಾದ್ರೂ ಒಬ್ಬರು ಇರಬೇಕಾ ಜೊತೆಗೆ. ಯಾರಿಲ್ಲ, ನಾನು ಒಬ್ಬನೇ. ಎಲ್ಲರಿಗೂ ಬಾಯ್ ಬಾಯ್. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀವಿ? ಬಾಯ್ ಬಾಯ್.